ಗೆಳೆಯರೇ, ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ನಮ್ಮ ಒಂದು ಚಾನಲ್ಗೆ. ನೀವೇನಾದರೂ ಒಬ್ಬ ಒಳ್ಳೆಯ ಸಿಂಗಲ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದು ಮಿಂಗಲ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದರೆ, ಪ್ರಸ್ತುತ ಈ ಒಂದು ಶೀಲಾ ಅತ್ತರ್ ಅಂತ ಇವರು ಬರೀ 23ರ ವಯಸ್ಸಿನ ಹುಡುಗಿ. PUCನಲ್ಲಿ ಸೈನ್ಸ್ ತೆಗೆದುಕೊಂಡು ಸ್ಟಡಿನ ಮಾಡಿ ಫಾರ್ಮಸಿ ಅಸಿಸ್ಟೆಂಟಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂತಹ ಹುಡುಗಿ ಇವರ ಪ್ರಾಪರ್ ಊರು ಬಂದುಬಿಟ್ಟು ಧಾರವಾಡದ ನವಲಗುಂದ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋ ಒಬ್ಬ ಹುಡುಗಿ. ನೋಡೋದಕ್ಕೆ ಸ್ವಲ್ಪ ಈ ರೀತಿಯಾಗಿದ್ದಾರೆ, ನೋಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಕುಟುಂಬದಲ್ಲಿ ತಂದೆ ತಾಯಿಯವರಿದ್ದಾರೆ. ಆ್ಯಂಡ್ ಒಳ್ಳೆಯ ಒಂದು ಉತ್ಪಾದನೆಯಲ್ಲಿ ಕೆಲಸ ಕೂಡ ಇವರ ಅಣ್ಣನವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರ ಹವ್ಯಾಸ ಬಂದುಬಿಟ್ಟು ವಾಕಿಂಗ್, ಮ್ಯೂಸಿಕ್ ಅಂತ ಹೇಳಿರ್ತಕ್ಕಂಥದ್ದು ಈ ಒಂದು ಶೀಲಾ ಅತ್ತರ್ ಅವರು. ಸ್ನೇಹಿತರೆ, ನೋಡೋದಕ್ಕೆ ತುಂಬ ಮುದ್ದಾಗಿರ್ತಕ್ಕಂಥ ಹುಡುಗಿಯವರು. ಬಟ್ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳಿರ್ತಕ್ಕಂಥದ್ದು ನಮಗೆ. ಯಾವ ರೀತಿಯ ಪಾಯಿಂಟ್ಸ್ಗಳು ಹೇಳಿದ್ದಾರೆ ಅಂದರೆ, ಇವರ ಒಂದು ಜಾಬ್ಗೆ ಏನೂ ಕೂಡ ತೊಂದರೆ ಆಗಬಾರ್ದು, ವಿತ್ ಕಂಡೀಷನ್ಸ್ಗಳನ್ನು ಹೇಳಿರೋದು. ಒಂದೇ ಪಾಯಿಂಟು, ಶೋ ಅಪ್ ಮಾಡುವಂಥ ಹುಡುಗ ಬೇಡ, ಸಿಂಪಲ್ ಆಗಿರ್ತಕ್ಕಂಥ ಹುಡುಗ ಬೇಕು. ಫ್ಯಾಷನಬಲಲ್ಲಿ ಬಟ್ಟೆ ಹಾಕೊಳ್ಳೋದು ಆ್ಯಂಡ್ ಶೋ ಅಪ್ ಮಾಡುವಂಥ ಹುಡುಗ ಬೇಡ ನನಗೆ ಅಂತ ಹೇಳಿದ್ದಾರೆ. ಆ್ಯಂಡ್ ಜಾಬ್ ಪರ್ಫರಿಂಗ್ ಆ್ಯಂಡ್ ಬಿಸ್ನೆಸ್, ಯಾವುದಾದ್ರೂ ಒಂದು ಜವಾಬ್ದಾರಿ ಇರಬೇಕು. ಒಂದು ಕೆಲಸನಾದರೂ ಇರಲಿ ಅಥವಾ ಒಂದು ಬಿಸ್ನೆಸ್ ಆದರೂ ಮಾಡ್ತಾಯಿರಿ, ಒಟ್ಟಿನಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಹುಡುಗ ಆಗಿರಬೇಕು ನನ್ನ ಮದುವೆ ಆಗಲು. ಹುಡುಗಿಯರನ್ನು ಗೌರವಿಸುವಂತಹ ಗುಣ, ಒಳ್ಳೆಯ ಮಾತಿನಲ್ಲಿ ನಡೆದುಕೊಳ್ಳುವಂತಹ ಒಳ್ಳೆಯ ಗುಣ ನಿಮಗೆ ಇರಬೇಕು. ಮನೆ ಮೆಚ್ಚಿ ಆ್ಯಂಡ್ ಎಲ್ಲರ ಒಂದು ಮಾತಿಗೆ ಮಹತ್ವ ನೀಡುವಂಥ ಹುಡುಗ ಆಗಿರಬೇಕು. ಟೋಟಲಿ ಹೇಳಬೇಕು ಅಂದರೆ ಒಂದು ಒಳ್ಳೆಯ ಮನೆತನದ ಹುಡುಗ ಆಗಿದ್ದು, ಈ ಒಂದು ಪಾಯಿಂಟ್ಸ್ಗಳನ್ನು ನಿಮ್ಮ ಹತ್ರ ಅಳವಡಿಸಿಕೊಂಡ್ರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ, ನನ್ನ ಆಸ್ತಿಗಳನ್ನ ನಿಮಗೆಲ್ಲಗೂ ಕೂಡ ಕೊಟ್ಬಿಟ್ಟು. ಸೊ ಈ ರೀತಿಯ ಒಂದು ಹುಡುಗಿ ನಿಮಗೆ ಬೇಕಾಗಿದ್ದರೆ ನಿಮ್ಮ ಒಂದು ಪ್ರೊಫೈಲ್ಗಳನ್ನು ಅವರಿಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಬೇಗ ನಿಮ್ಮ ಮಾಹಿತಿಗಳನ್ನು ಅವರಿಗೆ ಕಳಿಸಿಕೊಟ್ರೆ ಅವರು ನಿಮ್ಮವರಾಗ್ತಾರೆ. ಆ್ಯಂಡ್ ಇವರಿಂದ ನೀವು ಏನನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ? ದುಡ್ಡು ಕಾಸನ್ನು ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ? ಹೌದು, ಖಂಡಿತವಾಗಲೂ ಕೊಡ್ತಾರೆ. ಮೇಲ್ಗಡೆ ಕಾಣಿಸ್ತಕ್ಕಂತಹ ಒಂದು ಜಿಮೇಲ್ ID, ಯಾವ ಜಿಮೇಲ್ ID ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, sri9591@gmail.comಗೆ ನೀವು ಮೇಲ್ ಮಾಡಬೇಕು. ನಿಮ್ಮ ಮಾಹಿತಿಗಳೆಲ್ಲನೂ ಕೂಡ ಅಲ್ಲಿಗೆ ಕಳಿಸ್ಬೇಕು, ಬಯೋಡಾಟಾಗಳನ್ನು. ಅವರು ಸಂಪೂರ್ಣ ಚೆಕಪ್ ಮಾಡಿ ನಿಮಗೆ ಅವರ ಡೀಟೇಲ್ಸ್ಗಳನ್ನು ಕಳಿಸ್ತಾರೆ, ವಿತ್ ನೀವು ಅವ್ರಿಗೆ ಇಷ್ಟ ಆಗಿದ್ದರೆ. ಸೊ ಕಳಿಸ್ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸೆಕೆಂಡ್ರಿ, ಅದು ಆಮೇಲೆ ಹೇಳ್ತೀನಿ ನಾನು. ಇವಾಗ ಇವ್ರ ಹತ್ರ ಇರುವಂತಹ ಆಸ್ತಿ ಎಲ್ಲ ಏನೆಂದ ತೋರಿಸ್ತೀನಿ. ಈ ಒಂದು ಕಾರು ಅವರ ಒಂದು ಡ್ರೀಮ್ ಕಾರು, ಕನಸಿನ ಕಾರು. ಸೊ ಈ ಒಂದು ಕನಸಿನ ಕಾರಿನ ಬಗ್ಗೆ ಸಹ ಹೇಳಿ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಮಾರುತಿ ಬ್ರಿಜ್ಜಾ. ಒಳ್ಳೆಯ ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ SIV ಕಾರ್ ಆ್ಯಂಡ್ ಗುಡ್ ಆಗಿರ್ತಕ್ಕಂಥ ಸ್ಪೇಸ್, ಎಕ್ಸಲೆಂಟ್ ಮೈಲೇಜಿಂಗ್, ಈಸಿ ಟು ಮೇಂಟೆನೆನ್ಸ್ ಆಗಿರ್ತಕ್ಕಂಥ ಕಾರು. ಆ್ಯಂಡ್ ಒಳ್ಳೆಯ ಒಂದು ರಿಲೀಸೇಬಲ್ ಇಂಜಿನ್ ಇದೆ. ಮೇಕ್ ಟು ಸೂಟೇಬಲ್ ಫಾರ್ ಆಲ್ ಟೈಮ್ ಟರ್ಮ್ ಆ್ಯಂಡ್ ಓನರ್ಶಿಪ್ಪಲ್ಲಿ ಇದು ಕಾರನ್ನ ಅವರು ಕನಸಿನ ಕಾರಾಗಿರುತ್ತೆ. ಎಲ್ಲ ಹುಡುಗರು ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಕನಸುಗಳಿರುತ್ತೆ, ಆಸ್ತಿ ದುಡ್ಡು ಅಂತ. ಬಟ್ ಇವರಿಗೆ ಈ ಒಂದು ಕಾರು ಮತ್ತು ಒಳ್ಳೆಯ ಒಬ್ಬ ಗಂಡ, ನನ್ನ ತಂದೆ ತಾಯಿಯವ್ರನ್ನ ಗೌರವದಿಂದ ನೋಡಿಕೊಳ್ಳುವಂಥ ಹುಡುಗ, ಜೊತೆಗೆ ಒಂದು ಜಾಬ್ ಮಾಡ್ತಕ್ಕಂಥ ಬಿಸ್ನೆಸ್ ಐಡಿಯಾ ಉಳ್ಳಂಥ ಹುಡುಗ ಇದ್ದರೆ ಸಾಕು ಅಂತ ಈ ಒಂದು ಹುಡುಗಿ ಆಸೆ ಪಡ್ತಾ ಇದ್ದಾರೆ. ನಿಮ್ಮ ಮಾಹಿತಿಗಳನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ, ಅಂದರೆ ಜಿಮೇಲ್ ID ಕೊಟ್ಟಿದ್ದೇನೆ, ಅಲ್ಲಿಗೆ ನೀವು ಕಳಿಸಿದರೆ ಸಾಕು. ಸೊ ಪ್ರಸ್ತುತ ಇದೇ ರೀತಿ ಹೊಸ ಪ್ರೊಫೈಲ್ಗಳು ನಿಮಗೆ ಬರ್ತಾ ಹೋಗ್ತವೆ, ವಿತ್ ಇವರಿಗೆ ನಿಮ್ಮ ಮಾಹಿತಿಗಳು ಸಹ ಹೋಗ್ತವೆ. ಈ ಒಂದು ಕಾರಿಂದು ಡೀಟೇಲ್ಸ್ ಹೊರಗಿನ ಭಾಗದ್ದು ನೋಡಿದ್ವಿ, ಒಳಗಡೆ ಹೆಂಗೆಲ್ಲ ಇದೆ ಅವರ ಒಂದು ಡ್ರೀಮ್ ಕಾರು. ಅವರು ಇಷ್ಟಪಟ್ಟಿದ್ದಾರೆ ಅಂದರೆ ಕಾರು ಚೆನ್ನಾಗೇ ಇರುತ್ತೆ ಅಲ್ವಾ ಅಂತ ಅನ್ಸ್ಕೊಳ್ತೀರಾ? ಖಂಡಿತವಾಗ್ಲೂ ಹೌದು. ಸೊ ಒಳಗಿನ ಭಾಗದ ಡೀಟೇಲ್ಸ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇದು ಬಂದುಬಿಟ್ಟು 15 ಲಕ್ಷ ರೂಪಾಯಿಯ ಕಾರಾಗಿರುತ್ತೆ. ಅವರ ಒಂದು ಫಾರ್ಮಸಿ ಅಸಿಸ್ಟೆಂಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇವರು. ಸಂಬಳ ಬಂದು 25,000 ರೂಪಾಯಿ ಸಿಗ್ತಾ ಇದೆ. ಅದರಿಂದ ಇದು ಲೋನಲ್ಲಿ ಅಪ್ಲೈ ಮಾಡಿದ್ರೆ ಒಂದು 3 ವರ್ಷಗಳ ಕಾಲ ಒಂದು EMI ಕಟ್ಟಬೇಕಾಗುತ್ತೆ. EMI ಕಟ್ಟಿದ್ರೆ ಪ್ರಸ್ತುತ ಈ ಒಂದು ಕಾರು ಅವ್ರದ್ದಾಗಿರುತ್ತೆ. ಬಟ್ ಏನೋ ಅವರವರ ಇಷ್ಟದ ಪ್ರಕಾರ, ಅವರವರ ವೈಯಕ್ತಿಕ ಇದರ ಪ್ರಕಾರದ ಮೇಲೆ ಡಿಪೆಂಡಪ್ ಆಗಿರ್ತಕ್ಕಂಥದ್ದು. ಈ ಒಂದು ಕಾರಿನ ಒಂದು ಸ್ಟೇರಿಂಗ್ ವಿತ್ ಕಂಫರ್ಟಬಲ್ ಸೀಟ್ಸ್, ಮತ್ತು ಇಲ್ಲಿ ಸ್ಪೀಡ್ ಲಿಮಿಟ್ ಬಂದುಬಿಟ್ಟು 120 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಇದೆ. ಡೀಸೆಲ್ ವೇರಿಯಂಟ್ SIV ಆಗಿರ್ತಕ್ಕಂತಹ ಮಾಡೆಲ್ ಈ ಕಾರಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಕಂಫರ್ಟಬಲ್ ಗೇರ್ ಮತ್ತು ಈ ಒಂದು ಕ್ಲಚ್ಚಿನ ಸಿಸ್ಟಮ್ ಏನಿದೆ ತುಂಬ ಸ್ಮೂತಾಗಿ, ಅಷ್ಟೇ ಮಾರ್ಬಲಸ್ ಆಗಿ ಇದೆ ನೋಡಿ ಸ್ನೇಹಿತರೆ. ಚೆನ್ನಾಗಿದೆ. ಅವರ ಡ್ರೀಮ್ ಕಾರ್ ಅನ್ನೋದಕ್ಕೆ ಯಾಕೆ ಕಾರಣ ಅಂದರೆ, ಅವರು ಇದರಲ್ಲಿ ಸ್ವಲ್ಪ ಸುತ್ತಾಡಿದ್ದಾರೆ, ಟೂರ್ಗೆ ಅಂತ ಹೋಗಿದ್ದಾರಂತೆ. ಹಾಗಾಗಿ ಇದನ್ನು ತೆಗೆದುಕೊಳ್ಬೇಕು ಮುಂದೆ ಮದುವೆ ಆದ ನಂತರ ಅಂತ ಆಸೆ ಪಡ್ತಾ ಇದ್ದಾರೆ. ನೀವು ಅವ್ರಿಗೆ ಸಪೋರ್ಟ್ ಆಗಿರಬೇಕು.
ಸ್ನೇಹಿತರೆ, ಇದು ಇವತ್ತಿನ ಒಂದು ಪ್ರೊಫೈಲ್ ಆಗಿದೆ. ಇದೇ ರೀತಿ ಯಾವ್ದಾದ್ರು ಹೊಸ ಪ್ರೊಫೈಲ್ಗಳು ನಿಮಗೆ ಬೇಕು ಅಂದರೆ ದಯಮಾಡಿ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಟ್ರೆ ನಾವು ಅವ್ರಿಗೆ ಕಳಿಸ್ಕೊಡ್ತೇವೆ. ಅವರಿಗೆ ನೀವು ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಅವರು ನಿಮಗೆ ಅವರ ನಂಬರ್ಗಳನ್ನು ಕಳಿಸಿಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.